ನಿರ್ದೇಶನ ಕೊಡಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನ ಕೊಟ್ಟಿದ್ದಾರೆ. ಅವರು ಕೂಡ ಸರ್ಕಾರದ ಉತ್ತರ ಹೇಳಿದ್ದಾರೆ. ನಾನು ಇದರಲ್ಲಿ ತಮ್ಮ ಗಮನಕ್ಕೆ ತರೋದು, ಕಾಲಿಂಗ್ ಅಟೆನ್ಷನ್ ಅಂತ ಅಂದ್ರೆ ವೆರಿ ಸೀರಿಯಸ್ ಅಂತ. ಅಟೆನ್ಷನ್ ಅಂದ್ರೆ ಗವರ್ಮೆಂಟ್ ಶುಡ್ ಟೇಕ್ ವೆರಿ ಸೀರಿಯಸ್ ಅಂತ. ಸೀರಿಯಸ್ ಕ್ವಶನ್ ಬರಬೇಕು ಅಲ್ಲ, ಸೀರಿಯಸ್ ಆಗಿ ಬರಬೇಕು ಅಂತ. ನನ್ನ ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಈ ಪ್ರಶ್ನೆ, ಈ ಕಾಲಿಂಗ್ ಅಟೆನ್ಷನ್ ತಂದಿರುವಂತ ಉದ್ದೇಶ ಏನಪ್ಪಾ ಅಂದ್ರೆ, ಈ ಸೋರೆಕುಂಟೆ ಗ್ರಾಮ ಪಂಚಾಯತಿ ಕಾರ್ಯಾಲಯದಿಂದ ಪಿಡಿಒ ಅವರು ಒಂದು ಲೆಟರ್ ಬರೀತಾರೆ ತಹಸೀಲ್ದಾರ್ಗೆ. ಯಾವಾಗ? 8/7/2024. ಇಲ್ಲಿ ಏನಂದ್ರೆ, ಗ್ರಾಮ ಪಂಚಾಯತಿನೂ ಅಲ್ಲೇ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರನೂ ಅಲ್ಲೇ ಇದೆ, ಅಂಚೆ ಕಚೇರಿನೂ ಅಲ್ಲಿದೆ, ಮತ್ತೆ VSSN ಗ್ರಾಮ ಲೆಕ್ಕಾಧಿಕಾರಿಗಳ ಕಟ್ಟಡನೂ ಅಲ್ಲೇ ಇದೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘನೂ ಇದೆ, ಗ್ರಂಥಾಲಯ ಕಟ್ಟಡನೂ ಇದೆ. ಇದು ಎಷ್ಟು ವರ್ಷದಿಂದ ಇದೆ ಅಂತ ಹೇಳಿದ್ರೆ ಸುಮಾರು 50. ಅವ್ರು ಬರೀತಾರೆ ಗ್ರಾಮ ಪಂಚಾಯತಿ ಪಿಡಿಒ ಅವರು ತಹಸೀಲ್ದಾರ್ಗೆ. ಈ ಮೇಲೆ ನಮೂದಿಸುವ ಸರ್ಕಾರಿ ಕಟ್ಟಡಗಳು ಸುಮಾರು 40-50 ವರ್ಷಗಳ ಹಿಂದೆಯೇ ನಿರ್ಮಾಣ ಮಾಡಿದ್ದು, ಅವುಗಳು ಗ್ರಾಮ ಪಂಚಾಯತಿಯ ಒಡೆತನದಲ್ಲಿದ್ದು ಅನುಭವದಲ್ಲಿರುತ್ತವೆ. ಪ್ರಸ್ತುತ ಸದರಿ ಕಟ್ಟಡಗಳು ಮೂಲ ಖಾಸಗಿ ಸರ್ವೆ ನಂಬರ್ ಜಮೀನು 1/3ಯಲ್ಲಿ RTC ದಾಖಲೆಗಳು ಸದರಿ ಕಟ್ಟಡಗಳು ಇರುವ ಜಾಗವು ಖಾಸಗಿ ಸರ್ವೆ ನಂಬರ್ ಜಮೀನಿನ ವ್ಯಾಪ್ತಿಯಲ್ಲಿರುವುದರಿಂದ ಸದರಿ ನಿವೇಶನ ಮತ್ತು ಕಟ್ಟಡಗಳು ನಮಗೆ ಸೇರಬೇಕೆಂದು RTCಯಲ್ಲಿರುವ ಮಾಲೀಕರು ಗ್ರಾಮ ಪಂಚಾಯತಿಯ ಅನಾದಿ ಕಾಲದಿಂದಲೂ ಅನುಭವದಲ್ಲಿರುವ ನಿವೇಶನ ಮತ್ತು ಕಟ್ಟಡಗಳನ್ನು ಅತಿಕ್ರಮ ಪ್ರವೇಶ ಮಾಡಿ ಗ್ರಾಮ ಪಂಚಾಯತಿ ನಿರ್ಮಿಸಿರುವ ಕಲ್ಲು ಚಪ್ಪಡಿ ಗೋಡೆಯನ್ನು ಕಿತ್ತು ಹಾಕಿ ಸಾರ್ವಜನಿಕರು ಉಪಯೋಗಿಸುವ ಕುಡಿಯುವ ನೀರಿನ ಪೈಪ್ಲೈನ್ಗಳನ್ನು ಒಡೆದು ಹಾಕಿ ಅಲ್ಲಿರುವ ಚರಂಡಿಯನ್ನು ಕಲ್ಲು ಮಣ್ಣುಗಳಿಂದ ಮುಚ್ಚಿರುತ್ತಾರೆ. ಅಲ್ಲದೆ ಅಂಚೆ ಕಚೇರಿ ಕಟ್ಟಡದ ಬೀಗವನ್ನು ಮುರಿದು ಅದರಲ್ಲಿ ಮನೆ ನಿರ್ಮಾಣ ಸಾಮಗ್ರಿಗಳನ್ನು ದಾಸ್ತಾನು ಮಾಡಿ ಇಟ್ಟುಕೊಂಡಿರುತ್ತಾರೆ. ಅದನ್ನು ಕೇಳಲು ಹೋದರೆ ಅವ್ಯಚ ಶಬ್ದಗಳಿಂದ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳನ್ನು ನಿಂದಿಸುತ್ತಾರೆ. ಈ ಸಂಬಂಧ ಕೋರಾ ಪೊಲೀಸ್ ಠಾಣೆಯಲ್ಲಿ 24/4/2024 ದೂರು ದಾಖಲಾಗಿರುತ್ತದೆ. ಆದ್ದರಿಂದ ಅನಾದಿ ಕಾಲದಿಂದ ಗ್ರಾಮ ಪಂಚಾಯತಿಯ ಒಡೆತನದಲ್ಲಿರುವ ಮೇಲಿನ ಎಲ್ಲಾ ನಿವೇಶನ ಮತ್ತು ಕಟ್ಟಡಗಳು ಇರುವ ಜಾಗವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ಅವರಿಂದ ಭೂ ಸ್ವಾಧೀನ ಮಾಡಿಸಿ ಗ್ರಾಮ ಪಂಚಾಯತಿ ಹೆಸರಿಗೆ ಮಂಜೂರು ಮಾಡಿಸಿಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೋರಿದೆ. ಭೂ ಸ್ವಾಧೀನ ಪ್ರಕ್ರಿಯೆ ಮುಗಿಯುವವರೆಗೆ ಸದರಿ RTC ಜಮೀನಿನ ಮಾಲೀಕರು ಗ್ರಾಮ ಪಂಚಾಯತಿ ಒಡೆತನಲ್ಲಿರುವ ಕಟ್ಟಡಗಳನ್ನು ಹಾಗೂ ನಿವೇಶನಗಳನ್ನು ಅತಿಕ್ರಮ ಪ್ರವೇಶ ಮಾಡದಂತೆ ಮಾನ್ಯ ಘನ ನ್ಯಾಯಾಲಯದ ತಡೆಯಾಜ್ಞೆ ಕೊಡಿಸಿಕೊಡಬೇಕೆಂದು ಕೇಳುತ್ತೇನೆ ಅಂತೇಳಿ ಇವರು ತಹಸೀಲ್ದಾರಿಗೆ ಬರೀತಾರೆ. ನಾನು ಇಲ್ಲಿ ಹೇಳೋದು ಇಷ್ಟೇ, ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು, ಇಲ್ಲಿ ಇವರು ಭೂದಾನ ಮಾಡಿದ್ದಾರೆ. ಯಾವಾಗಲೂ ಅವರು 3 ತಲೆಮಾರಿನ ಹಿಂದೆ ಇವರು ಕೊಟ್ಟಿದ್ದಾರೆ. ಇವರು RTCಯಲ್ಲಿ ಎಂಟ್ರಿ ಮಾಡಲಿಲ್ಲ. ಯಾರೋ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಎಂಟ್ರಿ ಮಾಡಬೇಕಾಯ್ತು 50 ವರ್ಷದ ಹಿಂದೆನೆ. ಡಾಕ್ಯುಮೆಂಟ್ ಕಳೆದು ಹಾಕಿದ್ದಾರೆ. ಈಗ ಅಲ್ಲಿ ಭೂಮಿ ಬೆಲೆ ಬಂದು ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಬೇರೆ ಬಂದ್ಬಿಡ್ತು. ಇವಾಗ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲೇ, ಪಂಚಾಯತಿ ಪಕ್ಕದಿಲ್ಲ, ಒಂದು 100 ಮೀಟರ್ ದೂರದಲ್ಲಿ. ಈಗ ಅಲ್ಲಿರುವಂತವ್ರಿಗೇನು ಚಿನ್ನದ ಬೆಲೆ ಬಂದ್ಬಿಟ್ಟಿದೆ. ಇದು ತಪ್ಪು ಸರ್ಕಾರದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು. ನಮಗೆ ಕಂದಾಯ ಸಚಿವರು ಕೊಡೋದು ಕಾಲಿಂಗ್ ಅಟೆನ್ಷನ್ ಅಂದ್ರೆ ವೆರಿ ಸೀರಿಯಸ್ ಮ್ಯಾಟರ್ಸ್. ಅಂದ್ರೆ ಅಲ್ಲಿ ನೀರು ಬಿಡೋಕೆ ಗ್ರಾಮ ಪಂಚಾಯತಿಗೆ ಬೀಗ ಹಾಕೋದು, ಅಲ್ಲಿ ಪೋಸ್ಟ್ ಆಫೀಸ್ಗೆ ಹೋಗಿ ಅವನಲ್ಲಿ ವಾಸ ಮಾಡೋದು, ಕುಡಿಯೋ ನೀರು ಪೈಪ್ ಲೈನ್ ಓವರ್ ಹೆಡ್ ಟ್ಯಾಂಕ್ ಇದೆ ಅಲ್ಲಿ ಒಡೆದು ಹಾಕೋದು, ಇದು ವೆರಿ ಸೀರಿಯಸ್. ಸರ್ಕಾರ ಏನಂತ ಉತ್ತರ ಕೊಡ್ತೀರಾ ನೀವು? ಲಾಸ್ಟ್ ಸೆಂಟೆನ್ಸ್, ತುಮಕೂರು ತಾಲೂಕು ಬೆಳ್ಳಾವಿ ಬಳಿ ಸೋರೆಕುಂಟದ ಗ್ರಾಮ ಸರ್ವೆ ನಂಬರ್ ಜಮೀನು ಕಂದಾಯ ದಾಖಲೆಗಳಲ್ಲಿ ಹಿಡುವಳಿ ಜಮೀನಾಗಿದ್ದು ಈ ಜಮೀನನ್ನು ಖಾತೆದಾರರು ಮೇಲೆ ವಿವರಿಸಿದ ಇಲಾಖೆಗಳಿಗೆ ದಾಖಲೆ ಮಾಡಿರುವ ಬಗ್ಗೆ ಯಾವುದೇ ದಾಖಲೆಗಳು ಇಲ್ಲದ ಕಾರಣ ಆಯಾ ಇಲಾಖೆ ಹೆಸರಿಗೆ ಖಾತೆ ಮಾಡಿಕೊಳ್ಳಲು ಅವಕಾಶ ಇರುವುದಿಲ್ಲ. ಇದು ಈ ತರ ಕೊಟ್ಬಿಟ್ರೆ ನಾವು ಏನು ಅಲ್ಲ, ಗ್ರಾಮ ಪಂಚಾಯತಿನ ಹೆಂಗ್ ನಡೆಸೋದು, ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಂಗ್ ನಡೆಸೋದು, ಸರ್ಕಾರ ಏನ್ ಮಾಡಬೇಕು? ಇದ್ರ ಮೇಲೆ ಕ್ರಮ ತಗೊಂಡು ಇದನ್ನ ಅಕ್ವಿಜೇಷನ್ ಮಾಡಿ ಇದನ್ನ ಸರ್ಕಾರಕ್ಕೆ ಕೊಡ್ತೀವಿ ಅಂತ ಹೇಳ್ಬೇಕು. ಕೂತ್ಕೊಳ್ಳಿ, ಈ ತರ ಉತ್ತರ ಹೇಳ್ತೀನಿ. ಸಭಾಧ್ಯಕ್ಷರೇ, ನೀವು ನಮ್ಮ ಸಹಕಾರಕ್ಕೆ ಬರಬೇಕು. ನಾವು ಇಲ್ಲಿ ಹೇಳಿದ್ರೆ ರಾಜಕೀಯ ಆಗುತ್ತೆ. ಅಲ್ಲ, ಅದಕ್ಕೆ ಸೀರಿಯಸ್ನೆಸ್ 50 ವರ್ಷಗಳಿಂದ ಇರುವಂತ ಆಸ್ತಿಗಳು ಪಂಚಾಯತ್ ನಿಮಿಷ ಈಲ್ಡಾದ್ರೆ ಹೇಳ್ತೀನಿ. ಸಿಟ್ಟು ಮಾಡ್ಕೋಬೇಡ. ಸಿಟ್ಟು ಮಾಡ್ಕೊಳ್ಳೋದು ಖಂಡಿತ ಬಹಳ ಸಿಟ್ಟು ಬರುತ್ತೆ ಅಂತ ಗೊತ್ತು ನನಗೆ. ಸಿಟ್ಟು ಮಾಡ್ಕೋಬೇಡ, ಸುಮ್ಮನೆ ಕೂತ್ಕೋ ನಿಮಿಷ. ಖಂಡಿತ ಕೂತ್ಕೊಳ್ತೀನಿ. ನೀವು ಎಷ್ಟು ವರ್ಷದಿಂದ MLA ಆಗಿದ್ದೀರಾ ಸಾಹೇಬ್ರೆ? ನಾನಿದು 3ನೇ ಬಾರಿ. 15 ವರ್ಷ. 15 ಈಗ ಬಿಡಿ, 50 ವರ್ಷದ ಕತೆ ಬಿಟ್ಬಿಡಿ. ಕಳೆದ 5 ವರ್ಷ ಗೌರಿಶಂಕರ್ ಆಗಿದ್ ಬಿಟ್ಬಿಡಿ. ನೀವು 15 ವರ್ಷ ಆಗಿದೆ. 12 ವರ್ಷ. 12 ವರ್ಷ ಆಗಿದೆ. 12 ವರ್ಷ ಖಾತೆ ಒಬ್ಬರ ಹೆಸರಲ್ಲಿದೆ, ಗವರ್ಮೆಂಟ್ ಬಿಲ್ಡಿಂಗ್ ಎಲ್ಲ ಆಗಿದೆ. ನೀವೇನ್ ಮಾಡ್ತಾ ಇದ್ರಿ ಸಾಹೇಬ್? ಅದಕ್ಕೆ ಬಂದಾಗ ತಾನೇ ಬರೋದು. ನಾವು ಅನ್ಕೊಂಡಿದ್ದು ಇದು ಸರ್ಕಾರಿ ಜಾಗನೇ ಅಂತ. ಇದು 2024ರಲ್ಲಿ ಯಾರೋ ಅಲ್ಲಿ ಟ್ರೆಸ್ ಪಾಸ್ ಮಾಡಿ ಬಂದು ಕೇಳಿ ಹೇಳಿದ್ಕೆ ನಾನು ಇದೇ ತರ ಕೇಳಿ, ಸರ್ಕಾರಿ ಜಾಗದಲ್ಲಿ ಶಾಲೆಗಳಿರ್ಬೋದು, ಈ ನಿಮ್ಮ ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆಯಲ್ಲ
ಅದರಷ್ಟು ಕೆಟ್ಟ ಡಿಪಾರ್ಟ್ಮೆಂಟ್, ಮಂತ್ರಿಗಳು ಒಳ್ಳೆಯವರು, ಅದರಷ್ಟಿಂದ ಅಲ್ಲ ಮಂತ್ರಿಗಳು ಒಳ್ಳೆಯವರಿದ್ದಾರೆ, ರಿಫಾರ್ಮ್ಸ್ ಮಾಡಬೇಕು ಅಂತ ಸರ್ಕಾರ ಇದೆ. ಕೇಳಿ, ಕಾಂಗ್ರೆಸ್ ಸರ್ಕಾರದಲ್ಲೇ ಸಾಕಷ್ಟು ರಿಫಾರ್ಮ್ಸ್ ಆಗಿದ್ದು. ಕಾಗೋಡು ತಿಮ್ಮಪ್ಪ ನೀವು ನನಗೆ ಹೇಳ್ಬಿಟ್ಟು 10 ವರ್ಷ ನೀನ್ ಏನ್ ಮಾಡ್ತಿದೆ ಅಂದ್ರೆ ದಯಮಾಡಿ ರೋಗ ಬಂದಾಗ ನಿಮಿಷ ದಯಮಾಡಿ ಈಗ ನೀವು ಹೇಳಿರೋ ಸತ್ಯ. ಬಟ್ ಆದ್ರೆ ಗೌರ್ಮೆಂಟ್ ಬಿಲ್ಡಿಂಗ್ ಇದೆ, ಖಾತೆ ಅವ್ರ ಹೆಸರಲ್ಲಿದೆ, ಇದು ಪ್ರೊಸೆಸಿಂಗೋ ಅಥವಾ ಯಾವ್ದೋ ಕಾಲದಲ್ಲಿ ತಹಸೀಲ್ದಾರ್ ತಪ್ಪೋ ಅಲ್ಲಿ ಪೊಸಿಷನ್ ಇರ್ತಕ್ಕಂಥ ಬಿಲ್ಡಿಂಗ್ ನಮ್ಮ ಇಲಾಖೆಗಳ ತಪ್ಪು ಒಂದ್ ಕಡೆ ಇರಲಿ. ನಾಳೆ ಕೃಷ್ಣ ಬೈರೇಗೌಡರ ಹತ್ರ ಮಾತನಾಡ್ತೀನಿ, DC ಅವ್ರಿಗೆ ನಾನು ಮಾತಾಡ್ತೀನಿ. ಇದೇನಾರು ಮಾಡಿ ಸರಿಪಡಿಸೋದು ಒಳ್ಳೇದು. ಅದು ಯಾವ ರೀತಿ ಸರಿಪಡಿಸ್ಬೇಕು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಅವ್ರು ಅದಕ್ಕೆ ಉತ್ತರನ ಬೇರೆ ಹೆಸರು ಖಾತೆ ಇರೋದ್ರಿಂದ ಇದು ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇದನ್ನು ಯಾವ್ದಾದ್ರು ರೀತಿಯಲ್ಲಿ ಬಗೆಹರಿಸ ಸರ್ಕಾರ ಇಷ್ಟೊಂದು 30-40 ವರ್ಷದಲ್ಲಿ 3-4 ಇಲಾಖೆ ಕಟ್ಟಡ ಬಂದು ಸೊ ಅದನ್ನ ಖಾತೆನ ಬೇರೆ ಹೆಸರಲ್ಲಿದೆ ಅಂದ್ರೆ ಇದು ಯಾರು ತಪ್ಪು ಅಂತ ಅಂದ್ರೆ ಬಹಳ ಗಂಭೀರವಾಗಿ ಇದೇನಾರು ಮಾಡಿ ದಾರಿ ಹುಡ್ಕೋಣ, ಸಮಾಧಾನ. ಶಾರದಾ ಪುರಿಯಾ ನಾಯಕ್ ಅಲ್ಲ, ನನಗೆ ಒಂದು ಏನಂದ್ರೆ ಸರ್ಕಾರದಿಂದ ನನಗೆ ಉತ್ತರ ಬೇಕು. ಇಲ್ಲ ಅಕ್ವಿಜೇಷನ್ ಮಾಡಿ DC ಅವರು ಹಳೆ ರೇಟ್ 40 ವರ್ಷದ ಹಿಂದೆ ಏನಿತ್ತು ಒಂದ್ ನಿಮಿಷ ಅಲ್ಲ ಕ್ಲಿಯರ್ ಮಾಡ್ಬಿಡಿ. ಯಾಕೆಂದ್ರೆ ಇದು ನೀವು ಇಲ್ಲಿ ಹೇಳ್ಬಿಟ್ರೆ ಕಮಿಟೆಡ್ ಸರ್ಕಾರ ಸಾಲ್ವ್ ಮಾಡುದು ಹೇಳಿದ್ನಲ್ಲ, ಇಲ್ಲ ಕೊನೆವರೆಗೂ ಮುಗಿಯಲ್ಲ. ಚರ್ಚೆ ಮಾಡಿ, ಇವತ್ತು ಮುಗಿತದ ಚರ್ಚೆ ಮಾಡಿ, ನಾಳೆ ಮೀಟಿಂಗ್ ಅಲ್ಲಿ ಮಾತಾಡಿಬಿಡಿ. ನಿಮ್ಮಿಂದ ಒಂದು ರಿಕ್ವೆಸ್ಟ್, ಇದನ್ನ ಒಂದು 6 ತಿಂಗಳಲ್ಲಿ ಅಕ್ವಿಜೇಷನ್ ಮಾಡಿ ಸುರೇಶ್ ಗಂಭೀರವಾಗಿ ತಗೊಂಡು ಇದನ್ನ ಸೆಟ್ರೇಟ್ ಮಾಡ್ಲಿಕ್ಕೆ ಏನ್ ಕಾನೂನುಬದ್ಧವಾಗಿ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ನಾಳೆ 6 ತಿಂಗಳೊಳಗಡೆ ಅಂತ ಹೇಳಿ. ಸರಿಯಪ್ಪ, ಮಂತ್ರಿ ಬಂದ ತಕ್ಷಣ ಜಿಲ್ಲಾಧಿಕಾರಿಗಳು ಮಾಡ್ಸೋಣಪ್ಪ ಸರ್. ಇಲ್ಲಿ ಬರೀ ನೀವು ಸರ್ ಕಾಂಕ್ರೀಟ್ ಉತ್ತರ ಸರ್, ಲೀಗಲ್ ಪ್ರಾಬ್ಲಮ್ ಏನ್ ಹೇಳ್ಬೇಕು, ನಾವಿದ್ದೇವೆ 6 ತಿಂಗಳಲ್ಲಿ ಸಾಲ್ವ್ ಮಾಡ್ತೇವೆ ಅಂತ ನೀವು ಅಸೆಂಬ್ಲಿ ಒಳಗಡೆ ಸರ್. ಈಗ ಸುರೇಶ್ ಓನರ್ಶಿಪ್ ಇದ್ದಾಗ ನಾನ್ ಸರ್ಕಾರದಲ್ಲಿ ಓನರ್ಶಿಪ್ ಬೇರೆ ಇದ್ದಾಗ ಇಲ್ಲಿ ಉತ್ತರ ಕೊಟ್ಟು ಹೋಗ್ತಕ್ಕಂಥ ಸೂಕ್ತ ಅಲ್ಲ. ಮಾಡೋಣ ಬಿಡಿ ಅಂತ ಹೇಳಿ ಮಾಡಿ ನಿಮ್ಗೆ ಆಗಲ್ಲ ಕಾನೂನಲ್ಲಿ. ಆಯ್ತು, ಅವ್ರೇ ಹೇಳ್ತಾರೆ, ನಾಳೆ ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡಿ ಏನೇನ್ ಸಾಧ್ಯನೋ ಎಲ್ಲ ನಿನ್ ಪರವಾಗೇ ಇರ್ತೀವಿ. ಶ್ರೀಮತಿ ಶಾರದಾ ಪುರಿಯಾ ನಾಯಕ್, ಆಲಮ ಪ್ರಭು ಪಾಟೀಲ್.